ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಒಂದು ರೀತಿಯಾಗಿ ಬೂದಿ ಮುಚ್ಚಿದ ಕೆಂಡವಾಗ್ತಾ ಇದೆ ಈಗ ಮಂಗಳೂರಿನ BC ರೋಡ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾವ ರೀತಿಯಾಗಿ ಹಿಂದೂ ಹಾಗೂ ಮುಸ್ಲಿಂ ಎರಡೂ ಒಂದು ಸಂಘಟನೆಗಳಿಂದ BC ರೋಡ್ ಚಲೋ ನಡೀತಾ ಇದೆ, ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳಬಹುದು? ಹಿಂದೂ ಪರ ಸಂಘಟನೆಯ ಹೋರಾಟಗಾರರು ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ? ಸಂತೋಷ್, ನಿಜವಾಗ್ಲೂ ನಾಗಮಂಗಲದಲ್ಲಿ ಹೊತ್ತಿಕೊಂಡಂತಹ ಒಂದು ಸಂಘರ್ಷದ ಕಿಡಿ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ವ್ಯಾಪಿಸಿದೆ. ನಿನ್ನೆ ಒಂದು ಏನು ಆಡಿಯೋ ವೈರಲ್ ಆಗಿತ್ತು, ಮುಸಲ್ಮಾನ್ ಮುಖಂಡರು ಒಂದು ಆಡಿಯೋವನ್ನು ಹರಿಬಿಟ್ಟಿದ್ರು. ಹಿಂದೂ ಸಂಘಟನೆಯ ಮುಖಂಡ ಶರಣ್ ಪಂಪಿಯಲ್ಗೆ ತಾಕತ್ತಿದ್ರೆ BC ರೋಡಿನಲ್ಲಿ ನಡೆಯುವಂಥ ಈದ್ ಮೆರವಣಿಗೆಗೆ ಬರಲಿ ಅನ್ನುವಂಥ ಒಂದು ಸವಾಲನ್ನು ಹಾಕಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಬೆಳ್ಳಂಬೆಳಗಿನೇ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿದ್ರು. ಇದರೊಂದಿಗೆ ಇಲ್ಲೊಂದು ಉದ್ವಿಗ್ನ ಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಶರಣ್ ಪಂಪಿಯಲ್ ಅವರು ಕೂಡ ಈಗ ಆಗಮಿಸಿದ್ದಾರೆ. ಆ ಕಾರ್ಯಕರ್ತರು ಜೈಘೋಷವನ್ನ ಹಾಕಿ ಪೊಲೀಸರು ಹಾಕಿದಂತಹ ಬ್ಯಾರಿಕೇಡ್ ಅನ್ನ ಕೂಡ ತಳ್ಳಿ ಆ ಕಡೆ ಹೋಗಿದ್ರು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಒಂದು ಕಡೆಯಿಂದ ಪೊಲೀಸರ ಭದ್ರತೆ ಅನ್ನುವಂಥದ್ದು ಯಾವ ರೀತಿ ಇದೆ, ಪೊಲೀಸರು ಯಾವ ರೀತಿ ಸಜ್ಜಾಗಿದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ತಾ ಹೋಗಬಹುದು. ಜಿಲ್ಲಾ ವರಿಷ್ಠಾಧಿಕಾರಿಯಾಗಿರುವಂತಹ ಯತೀಶ್ ಅವರೇ ಫೀಲ್ಡ್ಗೆ ಇಳಿದಿದ್ದಾರೆ. ಬೆಳಗಿನಿಂದ ಇಲ್ಲಿ ನಿಂತು ಇಲ್ಲಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ದೃಷ್ಟಿಕೋನದಿಂದ ಎಲ್ಲಾ ರೀತಿಯ ಒಂದು ನಿಗಾವನ್ನ ವಹಿಸ್ತಾ ಇದ್ದಾರೆ. ತಾವು ನೋಡಬಹುದು ಇಲ್ಲಿ ಯಾವ ರೀತಿ ಸ್ಥಿತಿ ಇದೆ ಅನ್ನುವಂಥದ್ದು. ಸುತ್ತಮುತ್ತಲ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರು ಒಂದು ಕಡೆ ಆದ್ರೆ ಇನ್ನೊಂದು ಕಡೆಯಿಂದ ಹಿಂದೂ ಸಂಘಟನೆಯ ಕಾರ್ಯಕರ್ತರು. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರುವಂತಹ ಈ ರಕ್ತೇಶ್ವರಿ ದೇವಿಯ ಸನ್ನಿಧಿ ಏನಿದೆ, ಇಲ್ಲೇ ಬಂದು ನಾನು ನಿಲ್ತೀನಿ ಅನ್ನುವಂತಹ ಒಂದು ಸವಾಲನ್ನ ಕೂಡ ಪ್ರತ್ಯುತ್ತರವಾಗಿ ಹಿಂದೂ ಮುಖಂಡ ಶರಣ್ ಪಂಪಿಯಲ್ ಅವರು ನೀಡಿದ್ರು. ಇದೇ ರಕ್ತೇಶ್ವರಿ ಗುಡಿಯ ಮುಂಭಾಗದಲ್ಲೇ ಎಷ್ಟರ ಮಟ್ಟಿಗೆ ಈಗ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಂದು ಜಮಾಯಿಸಿದ್ದಾರೆ ಅನ್ನುವಂಥದ್ದನ್ನು ತಾವು ಗಮನಿಸ್ತಾ ಹೋಗ್ಬೋದು. ಸಾಕಷ್ಟು ದೊಡ್ಡ ಮಟ್ಟಿನಲ್ಲಿ ಇವತ್ತು ಕಾರ್ಯಕರ್ತರ ಜಮಾವಣೆ ಅನ್ನುವಂಥದ್ದಾಗಿದೆ. ಯಾಕಂದ್ರೆ ಏನು ಈ ಹಿಂದಿನ ಒಂದು ಲೆಕ್ಕಾಚಾರಗಳ ಪ್ರಕಾರ ಇವತ್ತು ಈ ರೂಟಲ್ಲಿ ಆ ಒಂದು ಈದ್ ಮಿಲಾದ್ನ ಮೆರವಣಿಗೆ ಏನು ಕೈಕಂಬದ ಮಸೀದಿ ಇದೆ, ಆ ಮಸೀದಿಯ ಈದ್ ಮಿಲಾದ್ನ ಮೆರವಣಿಗೆ ಈ ಭಾಗದಲ್ಲಿ ಈ ರೂಟ್ನಲ್ಲಿ ಹೋಗಬೇಕಾಗಿತ್ತು. ಆದರೆ ಇಲ್ಲೊಂದು ರೀತಿಯ ಉದ್ವಿಗ್ನ ಸ್ಥಿತಿ ಇದೆ ಅನ್ನುವಂಥ ಕಾರಣದಿಂದಾಗಿ ಅದಕ್ಕೆ ಅವಕಾಶವನ್ನು ನಿರಾಕರಣೆ ಮಾಡಲಾಗುತ್ತೆ. ಆ ಮೆರವಣಿಗೆಯ ರೂಟನ್ನು ಬದಲಾವಣೆ ಮಾಡಲಾಗುತ್ತೆ. ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಕಾರ್ಯಕರ್ತರು ಇದ್ದಿದ್ದನ್ನ ಕಂಡು ಪೊಲೀಸರು ಇದನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದು ಬೇರೆ ಸ್ವರೂಪವನ್ನ ಪಡೆದುಕೊಂಡು ಹೋಗಬಹುದು ಅನ್ನುವಂಥ ಕಾರಣದಿಂದಾಗಿ ಅದನ್ನ ಬದಲಾವಣೆ ಮಾಡ್ತಾರೆ. ಬದಲಾವಣೆ ಮಾಡಿದಂಥ ಪರಿಣಾಮದಿಂದಾಗಿ ಇಲ್ಲಿ ಶರಣ್ ಪಂಪಿಯಲ್ ಬಂದಂಥ ಸಂದರ್ಭ ಕಾರ್ಯಕರ್ತರ ಆಕ್ರೋಶ ಅನ್ನುವಂಥದ್ದು ಮುಗಿಲು ಮುಟ್ಟುತ್ತೆ. ಜೈಘೋಷವನ್ನ ಹಾಕಿಕೊಂಡು ಏನು ಎದುರುಗಡೆ ತಮಗೆ ಕಾಣಿಸ್ತಾ ಇದೆ ಹೈವೇ, ಇದು ಹೈವೇ ಮಂಗಳೂರಿನಿಂದ ಬಂಟ್ವಾಳ ಸೇರಿದಂತೆ ಪುತ್ತೂರಿಗೆ ಕನೆಕ್ಟ್ ಆಗುವಂತಹ ಒಂದು ಹೈವೇ ಏನಿದೆ, ಇದಕ್ಕೆ ಕಾರ್ಯಕರ್ತರು ಪೊಲೀಸರು ಹಾಕಿದಂತಹ ಒಂದು ಬ್ಯಾರಿಕೇಡ್ ಅನ್ನ ಕೂಡ ತಳ್ಳಿ ಮುನ್ನುಗ್ತಾರೆ. ಪರಿಸ್ಥಿತಿ ಅನ್ನುವಂಥದ್ದು ಕೈಮೀರಿ ಹೋಗುವಂತ ಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಪೊಲೀಸರು ಎಷ್ಟು ಬಲಿಷ್ಠವಾಗಿ ತಡೆಯುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಒಂದು ಹಂತದಲ್ಲಿ ಅದನ್ನ ಮೀರಿ ಮುಖ್ಯ ಪೇಟೆಗೆ ಕಾರ್ಯಕರ್ತರು ಮುನ್ನುಗ್ತಾರೆ. ಈ ಸಂದರ್ಭದಲ್ಲಿ ಅವರನ್ನ ಸಮಾಧಾನ ಮಾಡಿ ನಿಯಂತ್ರಣ ಮಾಡಿ ಒಂದು ರೀತಿಯ ಶಾಂತಿಯನ್ನ ಕಾಪಾಡುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ಈಗ ಇಲ್ಲಿ ಇರುವಂತದ್ದು. ಇನ್ನು ಹಿಂದೂ ಸಂಘಟನೆಯ ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ. ಏನ್ ಹೇಳೋದಕ್ಕೆ ಬಯಸ್ತಾರೋ ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಒಂದು ಸವಾಲಿನ ಆಡಿಯೋ ವೈರಲ್ ಆಗಿತ್ತು, ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟು ಬಂದಿದ್ದೀರಾ. ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಏನು ಹೇಳಿ? ಈಗ ಸವಾಲನ್ನು ಹಾಕಿದ್ದು ಹಿಂದೂ ಮುಖಂಡ ಶರಣ್ ಪಂಪಿಯಲ್ಗೂ ಒಬ್ಬನಿಗೆಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಸವಾಲನ್ನು ಹಾಕಿದ್ದಾನೆ. ಸವಾಲನ್ನು ಹಾಕಿದಂಥ ಇಡೀ ಹಿಂದೂ ಸಮಾಜ ಆ ಸವಾಲನ್ನು ಸ್ವೀಕರಿಸಿಕೊಂಡು ಇವತ್ತು BC ರೋಡಿಗೆ ಬಂದಿದ್ದೇವೆ. ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಕಾರ್ಯಕರ್ತರು ಬಂದಿದ್ದಾರೆ. ಅವರಿಗೆ ಈಗ ಒಬ್ಬನು ಸವಾಲು BC ರೋಡಲ್ಲಿ ನಿಂತ್ಕೊಂಡು ಸವಾಲು ಹಾಕ್ತಿದ್ದೆ, ತಾಕತ್ತಿದ್ರೆ ನೀ ಬರಬೇಕು, ನೀನು ಬರ್ತೇನೆ ಅಂತ ಹೇಳಿ ಈಗ ಎಲ್ಲಿ ಯಾವ ಮಸೀದಿಯಲ್ಲಿ ಅಡಗಿ ಕುಳಿತುಕೊಂಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಬೇಕಿದೆ. ನಾವು ಪೊಲೀಸ್ ಇಲಾಖೆಗೂ ಮನವಿ ಮಾಡೋದಿಷ್ಟೇ, ಆತನ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಗೂಂಡ ಆಕ್ಟ್ ಹಾಕಿ ಅವನನ್ನು ಜೈಲಿಗೆ ಹಾಕಬೇಕು. ಪೊಲೀಸ್ ಇಲಾಖೆ ಒಂದು ಕಣ್ಣಿಗೊಂದು ಸುಣ್ಣ ಅಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳ ಕಾರ್ಯಕರ್ತರ ಮೇಲೆ ಗೂಂಡ ಆಕ್ಟ್ ಹಾಕ್ತೀರಿ, ಗಡಿಪಾರು ಮಾಡ್ತೀರಿ. ಅದರ ಮೇಲೆ ಇಂಥ ಕೋಮು ಸಾಮರಸ್ಯವನ್ನೇ ಕಲೆಗೆಡುವಂತಹ ಕುತಂತ್ರಿಗಳ ಮೇಲೆ, ದುಷ್ಕೃತ್ಯವನ್ನು ಎಸಗುವವರ ಮೇಲೆ ನೀವು ಯಾಕೆ ಗಡಿಪಾರು ಮಾಡೋದಿಲ್ಲ, ಯಾಕೆ ಗುಂಡಗಾಯ್ದು ಹಾಕುವುದಿಲ್ಲ? ಅವರ ಮೇಲೆ ಹಾಕಬೇಕು ಅನ್ನೋಂಥ ನಮ್ಮ ಆಗ್ರಹ ಇದೆ. ಇವತ್ತು ಎಲ್ಲ ಪರಿವಾರ ಜಾಗರಣ ವೇದಿಕೆ ಸಹಿತ ಎಲ್ಲ ಸಂಘ ಪರಿವಾರದ ಕಾರ್ಯಕರ್ತರು ಇಲ್ಲಿ ಬಂದಿದ್ದೇವೆ. ಅವನ ಸವಾಲನ್ನು ಸ್ವೀಕರಿಸಿದ್ರೆ ಅವನು ನಮ್ಮ ಸವಾಲನ್ನು ಸ್ವೀಕರಿಸಬೇಕು. ಹಾಗೆ ನಾಗಮಂಗಲದಲ್ಲಿ ನಡೆದಂಥ ಘಟನೆಯನ್ನು ನೋಡ್ಬೋದು. ನಾಗಮಂಗಲದಲ್ಲಿ ನಡೆಯುವಾಗ ಮಸೀದಿಯ ಪಕ್ಕ ಹೋಯ್ತು ಅನ್ನುವ ಕಾರಣಕ್ಕೆ ಕಲ್ಲನ್ನು ಬಿಸಾಡ್ತಾರೆ, ಪೆಟ್ರೋಲ್ ಬಾಂಬ್ ಅನ್ನು ಬಿಸಾಡ್ತಾರೆ, ತಲವಾರು ಹಿಡ್ಕೊಂಡು ಬರ್ತಾರೆ. ಹಾಗಾದ್ರೆ ಅವರು ಪೂರ್ವಯೋಜಿತ ಪ್ರತಿ ಬಾರಿಯೂ ಗಣೇಶೋತ್ಸವ ಸಂದರ್ಭದಲ್ಲಿ ಪ್ರತಿ ಬಾರಿ ಒಂದೊಂದು ಕಡೆ ಗಲಾಟೆಯನ್ನು ಮಾಡ್ತಾರೆ ಅಂತಾದ್ರೆ, ಪೂರ್ವಯೋಜಿತ ಕಥೆಯನ್ನು ಮಾಡ್ತಾರೆ ಅಂತಾದ್ರೆ ಈ ರಾಜ್ಯದ ಗೃಹ ಇಲಾಖೆ ಏನು ಮಾಡ್ತಿದೆ ಅನ್ನುವಂಥ ಪ್ರಶ್ನೆ ಸಾಮಾನ್ಯವರು ಬರ್ತಿದೆ. ಇವತ್ತು 1ರಿಂದ 23 ತನಕ ಹಿಂದೂಗಳನ್ನ ಅಲ್ಲಿ ಗಣೇಶವನ್ನು ಇಟ್ಟದ್ದೇ ತಪ್ಪು ಅನ್ನುವಂಥ ರೀತಿ ರಾಜ್ಯ ಸರ್ಕಾರ ಬಿಂಬಿಸ್ತಿದೆ. ರಾಜ್ಯ ಸರ್ಕಾರದ ಕಣ್ಣನೆ ಕೂಡಲೇ ಆಕಸ್ಮಿಕ ಒಬ್ಬ ಈ ರಾಜ್ಯದಲ್ಲಿ ಒಬ್ಬ ಆಕಸ್ಮಿಕ ಸಚಿವ ಇದ್ದಾನೆ, ಆ ಆಕಸ್ಮಿಕ ಸಚಿವ ರಾಜೀನಾಮೆ ಕೊಡಬೇಕು ಅನ್ನೋದು ಕಾರ್ಯಕರ್ತರು ಕೇಳ್ಕೊಳ್ತಾರೆ. ಈಗ ಅವರ ಮೆರವಣಿಗೆ ಈದ್ ಮಿಲಾದ್ ಮೆರವಣಿಗೆ ಈ ರೂಟಲ್ಲಿ ಬರಬೇಕು ಅನ್ನೋ ಪ್ಲಾನ್ ಇತ್ತು. ಈಗ ಇಲ್ಲಿ ತಾವು ಜಮಾವಣೆ ಆದ ಕಾರಣದಿಂದಲೇ ಅದನ್ನ ಬದಲಾವಣೆ ಮಾಡಿದ್ದಾರೆ. ಇದ್ರ ಬಗ್ಗೆ ತಮ್ಮ ನೋಡಿ, ಅವನು ಸವಾಲು ಎಸೆಸಿ ನಾವು ಬರ್ತೇವೆ, ತಾಕತ್ತಿದ್ರೆ ಬಾ ಅಂತ ಹೇಳಿದ್ದಾನೆ. ಇವತ್ತು ನಾವು ಬಂದಿದ್ದೇವೆ ಅವನ ಸವಾಲನ್ನು ಸ್ವೀಕರಿಸಿ. ಈಗ ಹೆದರಿಕೊಂಡು ಮೆರವಣಿಗೆಯನ್ನು ಬೇರೆ ಕಡೆ ತಿರುಗಿಸಿದ, ಡೈವರ್ಟ್ ಮಾಡ್ತಾರೆ ಹೆದರಿಕೊಂಡು.
ಅವನಿಗೆ ತಾಕತ್ತಿದ್ದರೆ ಗಂಡಸ್ಥಾನ ಇದ್ದರೆ ಅವ್ರು ಬರಬೇಕಿತ್ತು, ಇಲ್ಲಿ ಬಂದಿಲ್ಲ. ಇಲ್ಲಿ ಹಿಂದೂ ಸಮಾಜ ಯಾವಾಗಲೂ ಸವಾಲನ್ನು ಸ್ವೀಕರಿಸಲು ತಯಾರಿದೆ. ಸ್ವತಂತ್ರ ಪೂರ್ವದಿಂದಲೂ ಹಿಂದೂ ಸಮಾಜ ಸವಾಲನ್ನು ಸ್ವೀಕರಿಸಿಕೊಂಡು ಬಂದ ಹೋರಾಟದಿಂದಲೂ ನಮ್ಮ ನ್ಯಾಯವನ್ನು ಪಡೆದುಕೊಂಡು ಸಿದ್ಧರಿದ್ದೇವೆ ನಾವು. ಎಸ್, ಇದಿಷ್ಟು ಇಲ್ಲಿ ನೆರೆದಿರುವಂತಹ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮಾತು ಅನ್ನುವಂಥದ್ದು. ಸಂತೋಷ್, ಇದು ಒಂದು ರೀತಿ ಇವತ್ತಿಗೆ ನಿಯಂತ್ರಣಕ್ಕೆ ತಂದರೂ ಕೂಡ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಹ ಒಂದು ವಾತಾವರಣ ಇದೆ. ಆ ಸವಾಲಿಗೆ ಪ್ರತಿ ಸವಾಲು, ಇನ್ನು ಆ ಕಡೆಯಿಂದ ಯಾವ ರೀತಿಯ ಪ್ರತಿಕ್ರಿಯೆ ಬರುತ್ತೆ, ಇದೆಲ್ಲವೂ ಕೂಡ ಈಗ ಕೋಲಾಹಲಕ್ಕೆ ಕಾರಣವಾಗಿದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.